ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 17 ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ 3 ದಿನಗಳ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾಂಕ್ಲೇವ್ 2025 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸುತ್ತೂರು ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸಮಿತಿ ಅಧ್ಯಕ್ಷ ಸುಭಾಷ್ ಬಿ ಅಡಿ, ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್, ಟಿಎಸ್ ಶ್ರೀವತ್ಸ, ಫೆಡರೇಷನ್ ಆಫ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಧ್ಯಕ್ಷ ಬಾಲಚಂದ್ರ ಸಿಂಗ್ ರಾವ್ ರಾಣೆ, ಕಾಂಕ್ಲೇವ್ ಅಧ್ಯಕ್ಷ ಬಿಎಸ್ ಪ್ರಶಾಂತ್, ಉಪಾಧ್ಯಕ್ಷ ಕೆಎಚ್ ಕಿರಣ್, ಫೋರಂ ಮೈಸೂರು ಚಾಪ್ಟರ್ ಅಧ್ಯಕ್ಷ ಕೆಎಸ್ ಮಹದೇವ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಚಿನ್ಮಯ್ ಚಿಟ್ಟೇರಿ ಅವರು ನಮ್ಮ ಬೆಂಗಳೂರಿನ ಚಾಪ್ಟರ್ ಅಧ್ಯಕ್ಷರು, ನಾನು ಅವರು ಕೂಡ ಸೇರಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಸೇರಿ ಈಗ ಸದ್ಯದಲ್ಲೇ ಅವ್ರ ಕಲ್ಪನೆ ಕಡಿಮೆ ಇದೆ. ನಾನು ಚಿನ್ಮಯ್ಗೆ ಹೇಳಿರೋದೇನು ಅಂತಂದ್ರೆ, ಕನಿಷ್ಠ 1,000 ಕೋಟಿ ಸ್ಟಾರ್ಟ್ಅಪ್ ಫಂಡ್ ಅನ್ನ ನಾವು ಪ್ರಾರಂಭ ಮಾಡ್ತೇವೆ. ಯಾರು ಹೊಸ ಉದ್ಯಮ ಮಾಡ್ತೇವೆ ಅವ್ರಿಗೆ ನಾವು ಹಣವನ್ನ ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ವಿಜಯನವರು ರಾಜಕೀಯ ಕ್ಷೇತ್ರಕ್ಕೆ ಇಡಿ ಅಂತ ಹೇಳಿದ್ದಾರೆ. ಖಂಡಿತ ಒಂದು 50 MLA ಬೇಕಾಷ್ಟು ಫಂಡ್ ಇಡೋಣಂತೆ. 50 MLA ಕೆಲ್ಸಕ್ಕೆ ಬೇಕಾಗಿರೋಂಥ ಫಂಡ್ ಅನ್ನ ಅದ್ರಲ್ಲಿ ಬೇಕಂದ್ರೆ ಸಪರೇಟ್ ಆಗಿ ಇಡೋ ಅಂತ ಕೆಲಸವನ್ನ ಮಾಡೋಣ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇವೆ ಅಂತಂದ್ರೆ, ಇವತ್ತು ಎಲ್ಲ ಸಮುದಾಯಗಳನ್ನ ಜೊತೆ ಕರ್ಕೊಂಡು ಹೋಗುವಂತ ಪ್ರೀತಿ ತಾಯಿ ಹೃದಯ ಯಾವ್ದಾರ ಸಮುದಾಯಕ್ಕಿದೆ ಅಂತಂದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಇದೆ. ನಾವು ಜಾತಿಯನ್ನು ಯಾವತ್ತೂ ಮಾಡಿಲ್ಲ ನಮ್ಮ ಜೀವನದಲ್ಲಿ. ನಾವು ಯಾವ ಜಾತಿಯನ್ನು ನಮ್ಮ ಮನೆ ಕರಿತಾ ಇದೀವಿ ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಾವು ನಂಬಿರುವಂಥದ್ದು ಬಸವ ತತ್ವವನ್ನ, ಬಸವಣ್ಣವ್ರು ನಮಗೆ ಹೇಳ್ಕೊಟ್ಟಿರೋದು ಅಷ್ಟೇ. ಅದೆಲ್ಲವನ್ನು ಕೂಡ ನಾವು ಅನುಸರಿಸ್ತಾ ಪಾಲಿಸ್ತಾ ಬಂದಿದ್ದೇವೆ. ಸ್ಟಾಲ್ ನಂಬರ್ 83ರಲ್ಲಿ ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತ ಸ್ಟಾಲ್ ಇದೆ. ತಮ್ಮ ಏನೇ ಫೈನಾನ್ಷಿಯಲ್ ಅವಶ್ಯಕತೆಗಳು ಇತ್ತು ಅಂತಂದ್ರೆ ನಿಮ್ಮ ಪ್ರಪೋಸಲ್ ಅನ್ನು ನೀವು ಕೊಡ್ಬೋದು. ಅದನ್ನ ವೆರಿಫೈ ಮಾಡಿ ತಮಗೆ ವಾಪಸ್ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ನನ್ನ ವ್ಯಾಪಾರ ಹೆಚ್ಚಾಗಬೇಕು, ಆ ದೃಷ್ಟಿಯಿಂದ ಅವನಿಗಿಂತ ಏನಾದರೂ ಮಾಡಿ ನಾನು ಅವನು ಕೆಳಗೆ ಮಾಡಿ ಮೇಲೆ ಬರಬೇಕು ಅನ್ನುವಂಥ ಪ್ರವೃತ್ತಿ ವ್ಯಾಪಾರಸ್ಥರಲ್ಲಿ ಇರುತ್ತದೆ. ಆದರೆ ಇಲ್ಲಿ ಅದಕ್ಕೆ ತದ್ವಿರುವಾಗಿ ಐ ಕೇರ್, ಐ ಶೇರ್, ಐ ಆಮ್ ಬೌಂಡ್ ಅಂತ 5 ವ್ಯಾಖ್ಯಾನಗಳ ಮೂಲಕ ನಾನು ಅಷ್ಟೇ ಅಲ್ಲ, ನನ್ನ ಸಮಾಜದಲ್ಲಿ ಇರುವಂತ ಎಲ್ಲರನ್ನೂ ಬೆಳೆಸಬೇಕು ಅನ್ನುವಂಥ ಮೂಲ ಉದ್ದೇಶ ಇಟ್ಟುಕೊಂಡು ಈ ಗ್ಲೋಬಲ್ ಎನ್ಕ್ಲೇವ್ ವೀರಶೈವ ಲಿಂಗಾಯತ ಇಂಟರ್ನ್ಯಾಷನಲ್ ಯೂತ್ ಫೋರಂ ಏನಿದೆ ಇದನ್ನ ಶ್ಲಾಘನೀಯ ಮಾಡುವಂಥದ್ದು ಮತ್ತು ಇದು ಬಹಳ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಿದೆ. ಇಂಥ ಒಂದು ಫೋರಂ ಮಾಡಿದ್ದು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ವೀರಶೈವ ಲಿಂಗಾಯತ ಸಮಾಜ ಹೇಗೆ ಬೆಳೆಯಿತು, ಬಸವಣ್ಣವರ ಕಾಲದಲ್ಲಿ ಏನಾಗಿತ್ತು? ಬಸವಣ್ಣವರ ಕಾಲದಲ್ಲಿ 4 ವರ್ಗಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಂತ. ಶೂದ್ರರಲ್ಲಿ ಎಲ್ಲ ಹಿಂದುಳಿದವರ್ಗ, ಯಾರನ್ನು ಅಸಮಾನವರು, ಯಾರನ್ನು ನೆಗ್ಲೆಕ್ಟ್ ಮಾಡಿದಂಥವ್ರು, ಯಾರನ್ನು ಅಸ್ಪೃಶ್ಯದಿಂದ ನೋಡಿದಂಥ ಆ ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಲ್ಪನೆಯೊಂದಿಗೆ ಎಲ್ಲರೂ ಸರಿಸಮಾನರು, ಎಲ್ಲರಿಗೂ ಸಮಾನ ಅವಕಾಶ, ಎಲ್ಲರಿಗೂ ಅವಕಾಶ ಮತ್ತು ಎಲ್ಲರಿಗೂ ಆರ್ಥಿಕ ಸ್ವಾವಲಂಬನೆ ಬೆಳಿಬೇಕನ್ನುವಂಥ ಒಂದು ಪ್ರವೃತ್ತಿಯಿಂದ ಒಂದು ವಿಶ್ವ ಸಮಾಜವನ್ನು ಕಟ್ಟಿದರು. ಅಲ್ಲಿ ಯಾವ ಜಾತಿಗಳಿರಲಿಲ್ಲ, ಎಲ್ಲ ಜಾತಿಗಳನ್ನು ಒಳಗೊಂಡಂತ ಒಂದು ಸಮಾಜ ಮಾಡಿದ್ದೆ ಲಿಂಗಾಯತ ಸಮಾಜ. ಅದು ಬಸವಣ್ಣವರು ಮಾಡಿದ್ದು. ಅದರಲ್ಲಿ ಏನು ಮೂಲಭೂತವಾಗಿ ಏನಿತ್ತು? ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಮತ್ತು ಎಲ್ಲರಿಗೂ ಸಮಾನ ಅವಕಾಶ. ನಾವೇನಿವತ್ತು ಸಂವಿಧಾನ ಅಂತ ನನ್ನ ಬಗ್ಗೆ ಹೇಳಿದ್ರು, ಸಂವಿಧಾನದಲ್ಲಿ ಮೂಲಭೂತ ಅಂಶಗಳು ಏನಿದೆ ಅವನ್ನೆಲ್ಲನೂ ನಾವು 12ನೇ ಶತಮಾನದಲ್ಲಿ ಬಸವಣ್ಣವರು ಪರಿಪಾಲನೆ ಮಾಡಿ ಆಚರಣೆಯಲ್ಲೇ ತಂದರು. ಹಾಗೆ ಒಂದು ಬೆಳೆದಂತ ಒಂದು ದೊಡ್ಡ ಸಮಾಜ. ಈ ಸಮಾಜದಲ್ಲಿ ಜಾತಿ ಇಲ್ಲ, ಎಲ್ಲ ಜಾತಿಗಳನ್ನು ಒಳಗೊಂಡಂತ ಲಿಂಗ ಧಾರಣೆ ಮಾಡಿದಂತ ಒಂದು ಲಿಂಗಾಯತ ಸಮಾಜ. ಲಿಂಗ ಧಾರಣೆ ಯಾಕಾಯ್ತು? ಲಿಂಗ ಧಾರಣೆ ಅಂತಂದ್ರೆ ಭೇದ ಬೇಡ, ಎಲ್ಲ ಲಿಂಗವಂತರು, ಎಲ್ಲ ಲಿಂಗಧಾರರು ಸಮಾಜದಲ್ಲಿ ಎಲ್ಲೋ ಒಂದೇ ಅಂತ ಒಂದು ಮನೋಭಾವ ಕಲ್ಪನೆಯನ್ನು ಕೊಡುವುದರೊಂದಿಗೆ ಒಂದು ಸಮಾಜವನ್ನು ಕಟ್ಟಿದಳು. ಇಂಥ ಒಂದು ಸಮಾಜ ಕಟ್ಟಿದ್ದಲ್ಲಿ ಜಾತಿ ತೆಗೆದು ಜಾತ್ಯ ರಹಿತವಾದಂಥ ಸಮಾಜ ಕಟ್ಟಿದಂಥ ಬಸವಣ್ಣವರು
ಅದನ್ನು ನಾವು ಇವತ್ತಿಗೂ ಅದನ್ನು ಸಾಧ್ಯ ಆಗಿಲ್ಲ. ನಮಗೆ ಸಂವಿಧಾನ ಬಂದ ಮೇಲಾದರೂ ನಾವು ಸಾಧ್ಯ ಮಾಡೋಕ್ಕಾಗಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಜಾತಿ ರಹಿತ ಸಮಾಜ ಕಟ್ಟಬೇಕು, ಅದರ ಮೂಲ ಉದ್ದೇಶನೇ ಸಂವಿಧಾನ ಮೂಲ ಉದ್ದೇಶ ಅಂತ ಇದ್ರೂ ಆಗಿಲ್ಲ. ಒಂದು ಮಾತನ್ನ ಹೇಳ್ತಾರೆ, ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ, ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿಬೇಕು, ವ್ಯವಹಾರ ಎಷ್ಟು ಎತ್ತರಕ್ಕೆ ಮಾಡಬೇಕು, ಎಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಜೊತೆಗೆ ಇವತ್ತು ನಮ್ಮ ನಡವಳಿಕೆಗಳು ಕೂಡ ಅಷ್ಟೇ ಮುಖ್ಯ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಇರ್ಬೋದು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಉದ್ಯಮಗಳು ಏನಿದ್ದೇವೆ, ಉದ್ಯಮಿಗಳು ತಾವೇನು ಕೂತಿದ್ದೀರಿ, ನಮ್ಮ ಉದ್ಯಮದ ಜೊತೆಗೆ ನಮ್ಮ ಸಮಾಜವನ್ನ ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. Of your trust and iLife Foundation, and that is none other than Dr. Shalini Nalwad. Now Dr. Shalini Nalwad, you can rise and just say hi. Dr. Shalini Nalwad is known across the world for her Aircat ambulance services, which has saved so many lives, not only in our country but also across the world. You see, I was very impressed with the activities of your iLife Trust and Foundation. Our Federation of Industries, the main mission is to support all our business members and the industry per se in achieving their business objectives. And your iLife Foundation has similar objectives to support not only the Lingayat community but also the entire industry in their business development objectives. This is an extremely commendable service and objective which they are having, and that's the reason why we have entered into a MOU with your iLife Trust and Foundation. My heartfelt thanks. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.